PPS ಪ್ರೆಸಿಡೆಂಟ್ ಕಾಲೇಜ್ಗೆ ಹೋಗಿದ್ದಾಗ ಈ ಥರ ಹೇಳಿದೆ. ಇವತ್ತು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಆಟಿಟ್ಯೂಡ್, ಅಪ್ರೋಚ್ ಇದು ಮುಖ್ಯ ಅಂತ ಒಬ್ಬ ಪ್ರೊಫೆಸರ್ ಬಂದು ಮಾತಾಡಿ, ಎಸ್ ಸರ್ ಯು ಆರ್ ರೈಟ್, ಲಾಸ್ಟ್ ಮಂತ್ ಇಟ್ ಹಸ್ ಹ್ಯಾಪೆಂಡ್ ಲೈಕ್ ದಿಸ್ ಇನ್ ಅವರ್ ಕ್ಲಾಸ್. ದ ರ್ಯಾಂಕ್ ಸ್ಟೂಡೆಂಟ್ ಹಸ್ ಗಾಟ್ salary for 25,000 and the average student which is very bright, who is a team player, who is a leader, who can do a lot of things and is very active in so many talents. He has got so many talents. So we offered him 1 lakh. So ಯಾಕೆ ಹೇಳಿದೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಗೌರ್ಮೆಂಟ್ ಸರ್ಕಲಲ್ಲಿ ಬರೀ ನಾಲೆಡ್ಜು ಮಾರ್ಕ್ಸ್, ಪ್ರೈವೇಟ್ ಸರ್ಕಲಲ್ಲಿ ಸ್ಕಿಲ್ಸ್ ಫೋಕಸ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಟಲ್ಲಿ ಅಪ್ರೋಚ್ ಆಟಿಟ್ಯೂಡ್ನ ಜಾಸ್ತಿ ನೋಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ಯಾಷನ್ ಏನು ಅಂತ ಗುರುತಿಸ್ಕೊಂಡು ಅದರ ಕಡೆಗೆ ಹೋಗಿ. ಇವತ್ತು ಎಷ್ಟೊಂದು ಜನ ಸೇಫ್ ಝೋನಲ್ಲಿ ಇರಕ್ಕೆ ಇಷ್ಟಪಡ್ತೀವಿ. ಸೇಫ್ ಝೋನ್, ಥಿಂಕಿಂಗ್ ಔಟ್ ಆಫ್ ದಿ ಬಾಕ್ಸ್ ಇಲ್ಲ. ಆಯ್ತಾ, ಬೆಳಗ್ಗೆ ಎದ್ರ ಅಲ್ಲುಜಿದ್ರಿ, ಸ್ನಾನ ಮಾಡಿದ್ರಿ, ಹೋದ್ರಿ, ಆಯ್ತು. ನೀವು ನೋಡ್ರಿ, ಆ ಉಧಮ್ ಸಿಂಗ್ ವಿಡಿಯೋಗೆ 2 ದಿನನೋ 3 ದಿನನೋ ಆ ಟೀಮವ್ರು ನಿದ್ದೆ ಮಾಡಿಲ್ಲ. ಎಡಿಟಿಂಗ್ ಮಾಡ್ತಾ ರಾತ್ರಿ ಎಲ್ಲ ಮಾಡಿರ್ತಾರೆ. ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋರು ಇಷ್ಟೇ ಅಂತ ನೋಡೋದಿಲ್ಲ. ದೇ ವಿಲ್ ಗೋ ಅಕಾರ್ಡಿಂಗ್ ಟು ದ ಫ್ಯಾಷನ್. ಸಣ್ಣ ಪುಟ್ಟ ರಿಸ್ಕ್ ಆದರೂ ತಗೋತಾರೆ. ಕೆಲವರು ದುಡ್ಡು ಕೈ ಎತ್ತುತ್ತಾರೆ, ಆದರೂ ಎದೆ ಗುಂತಲ್ಲ, ಇನ್ನೊಬ್ಬ ಯಾರು ಸರಿಯಾಗಿ ಕೊಡ್ತಾರೆ ಅಂತ ಹೋಗ್ತಾರೆ. ನಾವೇನು ಮಾಡ್ತೀವಿ? ಸರ್ ಸೇಫ್ ಝೋನು ಸರ್, 10 to 6 ಜಾಬು ಸರ್, ಅಲ್ಲಿ ಹಂಗೆ ಮನೆ ಪಕ್ಕದಲ್ಲಿದ್ದರೆ ಇನ್ನೂ ಒಳ್ಳೇದು ಸರ್. ಹೌದಾ? ಆಮೇಲೆ ಸರ್ ಜಾಸ್ತಿ ಇದು ಮಾಡಂಗಿರ್ಬಾರ್ದು ಸರ್, ಏರಿಯಾಗಿದೆ ಒಳಗೆ ಆಫೀಸ್ ಒಳಗೆ ಇರುವಂಥ ಕೆಲಸ. 75 to 80% ಆಫ್ ದಿ ಯಂಗ್ಸ್ಟರ್ಸು ಕೇಳ್ತಾ ಇರೋದು ಆ ಥರ ಕೆಲಸ. ಹಂಗಾಗೇ more than 50% ಜನಕ್ಕೆ ಕೆಲಸ ಇಲ್ಲ. ಬಟ್ ಯಾರು ಅಗ್ರೆಸಿವ್ ಆಗಿ